பற்றி கவலை இல்லை, தேவனுடைய வரத்தை பற்றி கவலை இல்லை. எனக்கு என்ன அழைப்பு, எனக்கு என்ன தரிசனம், என்னுடைய தரிசனம் எங்கே இருக்கு, நான் எங்கே போகணும், நான் என்ன செய்யணும், என்னுடைய கிருபை என்ன, என்னுடைய பலம் என்ன, என் அபிஷேகம் என்ன, என் அதிகாரம் என்ன, என்னுடைய அதிகாரம் என்ன, என்னுடைய வல்லமை என்ன, என் பாதையில் நான் போட வேண்டும். அவன் எப்பவுமே வீக்காகவே மாட்டான். யாரும் வச்சிருக்காங்க, அவன் never 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 ever யாவத்தை பிடித்தவன். அவன் ரோடு கரெக்டா அந்த நீதான் எனக்கு வேண்டும், நீ எனக்கு சேர்த்து ಸುಮ್ಮ ಅಭಿವೃದ್ಧಿ ನೆಟ್ಟಿಗೆ ಸ್ಟ್ರೈಟ್ ಆಗಿ ರೈಟ್ ಆಗಿ ಕರೆಕ್ಟ್ ಆಗಿ ಬರೋ 4 ಜನ ಸಾಕು. ಕಿತ್ತಾಡೋರು, ಕನಿ ಬಿಡೋರು, ಕೂಗಾಡೋರು 4 ಜನ ಬೇಡ. ರಾತ್ರಿ ಮಾಡ 4 ಜನ ಈ ಬೆಲೆ ಚಪ್ಪಲಿಗೆ ಸಾಕು. Number 1 ಪರಾಕ್ರಮಶಾಲಿ, ಮೊದಲಿನವನು ಪರಾಕ್ರಮಶಾಲಿ. Number 2 ಎರಡನೇವನು ಬಲಶಾಲಿ, ಬಲಿಷ್ಠನು. ಟೈಮ್ ಅನ್ನು 5 ನಿಮಿಷ ಯೋಚಿಸುತ್ತೆ ನಾನು. ಬಲಿಷ್ಠನು ಎರಡನೇನಾಗಿ ಬೇಕಾಗಿದೆ. ಲೂಕನ ಸುವಾರ್ತೆ ಯೇಸಪ್ಪ ಚೆನ್ನಾಗಿದೆ, ಯೇಸು ಹೇಳ್ತಾರೆ 11ನೇ ಅಧ್ಯಾಯದಲ್ಲಿ ಸ್ತೋತ್ರ ಉಂಟಾಗುತ್ತೆ, ವಸನದ ಕೂಡ ಸ್ತೋತ್ರ ಉಂಟಾಗುತ್ತೆ. 21-22 ವಾಕ್ಯ. ಒಬ್ಬನು ಬಲಿಷ್ಠನ ಸಹಾಯಕಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನು ತನ್ನ ವಸ್ತುಗಳ ಭದ್ರವಾಗಿ ಇರುವವೋ, ಆದರೆ ಅವನಿಗಿಂತ ಬಲಿಷ್ಠನ ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿದ್ದವನ ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಳ್ಳುವನು. ಬಲವಾನಿಗೆ ಒದಗಿಸುವುದು. ಬಲಿಷ್ಠನು ಅವನು ತನ್ನ ಆಯುಧದಲ್ಲಿ ಆಯುಧಗಳನ್ನು ಧರಿಸಿಕೊಂಡು ಅವನ ಪಾತ್ರ ಪೊಳ್ಳ ಭಕ್ತನಾಗಿರುತ್ತಾನೆ. ಅವನ ಸುತ್ತಲಿನಿಂದ ಅವನೆಲ್ಲ ವಸ್ತುಗಳನ್ನು ಸಂರಕ್ಷಿಸುವ ಯಾವ ಬಲಿಷ್ಠನಾಗಿದ್ದಾನೋ ಅವನ ಪೊರುಳೆಲ್ಲ ಸೇಫ್ಟಿಯಾಗಿರುತ್ತದೆ, ಅವನ ಎಲ್ಲ ವಸ್ತುಗಳು ಸುರಕ್ಷಿತವಾಗಿರುತ್ತದೆ, ಅವನೆಲ್ಲ ಭದ್ರವಾಗಿ ಕಾಕಪಟ್ಟಿರುತ್ತದೆ, ಎಲ್ಲವೂ ಭದ್ರವಾಗಿ ಕಾಯುವವನಾಗಿದ್ದಾನೆ. ಯಾರ சொல்றாரு? ಇದನ್ನು ಯಾರು ಹೇಳ್ತಾರೆ? பிசாசு பலவானாயிருக்கிறான். ನೋಡ್ರಿ, ಸೈತಾನನು ಬಲವುಳ್ಳವನಾಗಿದ್ದಾನೆ. ಅವನು ಕೂಡ ಆಯುಧ ಧರಿಸಿ ಬಲವಾನಾಗಿರುತ್ತಾನೆ. ಅವನಿಗಿಂತಲೂ ಆಯುಧಗಳನ್ನು ಧರಿಸಿಕೊಂಡು ಅವನಿಗೆ ಅವನೇ ಬಲವುಳ್ಳವನು, ಆಗ ಅವನನ್ನು ಗೆಲ್ಲಬಹುದು. ஆமென். அவனிலோ அதிக பலவான் வந்து அவனை மேற்கொள்வானாயாகில் அவனிಗಿಂತಲೂ ಬಲಿಷ್ಠನು ಬಂದು ಅವನ ಮೇಲೆ ಹೋರಾಡುವುದಕ್ಕೆ அவன் நம்பியிருந்த சகல ஆயுத வர்க்கத்தையும் பறித்துக் கொண்டு அவனுடைய கொள்ளை பொருளை கொள்ளையிடுவான் சொல்லி. ಯಾಕಂದ್ರೆ ಅವನಿಂದ ಇದ್ದಂತ ಸಕಲ ಆಯುಧಗಳನ್ನ ಪ್ರಯೋಗಿಸಿ ಅವನು ಕೊಳ್ಳೆ ಹೊಡೆಯುವ ಸರ್ವ ಎಲ್ಲ ವಸ್ತುಗಳನ್ನ ತನ್ನ ಕಡೆ ವಶದಲ್ಲಿ ಇಟ್ಟುಕೊಳ್ಳುತ್ತಾನೆ. ಬೈಬಲ್ ಪಿಶಾಚ ಬಲವಾನ್ சொல்லு. ಯಾಕಂದ್ರೆ ಬೈಬಲಲ್ಲಿ ಅವನು ಬಲವಂತನು ಅಂತ ಹೇಳುತ್ತದೆ. அவனோட நீ பலவானா இருந்தா ಅವನಿಗಿಂತಲೂ ಬಲಿಷ್ಠನಾಗಿರು, நீ போய் எல்லாத்தையும் கொள்ளையடிக்கலாம் சொல்லு. ಇನ್ನೆಲ್ಲವೂ ಕೊಳ್ಳೆ ಹೊಡೆಯಬಹುದು ಅಂತ ಹೇಳಬಹುದು. நீ பலவானா இருந்தால், ನೀನು ಬಲಿಷ್ಠನಾಗಿದ್ದರೆ, நீ ஆயுதம் தரிசித்தால், ನೀನು ಆಯುಧಗಳನ್ನು ಧರಿಸಿದವನಾಗಿದ್ದರೆ ஒண்ணுமே பண்ண முடியாது. ನಿನ್ನನ್ನು ಏನು ಮಾಡಕ್ಕಾಗಲ್ಲ. பலவானை முந்தி கட்டினால் ஒழிய ஒண்ணுமே நீ கொள்ளையடிக்க முடியாது. ಬಲಿಷ್ಠನನ್ನು ಕಟ್ಟದೆ ಹೋದರೆ ಅವನಿರುವಂತ ವಸ್ತುಗಳನ್ನು ಕೊಳ್ಳೆ ಹೊಡೆಯುವುದಕ್ಕೆ ನಿನ್ನಿಂದ ಆಗದು. இந்த எல்லைக்குள்ள வரும்போது ಈ ಎಲ್ಲೆಗಳಿಗೆ ಬರುವಾಗ ಪ್ರಾಕ್ಟೀಸ್ எந்த எல்லைக்குள்ள போனாலும் ನಾನು ಎಲ್ಲೇ ಹೋದರೂ ನನ್ನ ಸ್ವಾಭಾವಿಕ ಯಾಕಂದ್ರೆ ಈ ಸ್ಥಳದಲ್ಲಿರುವ ದುರಾತ್ಮಗಳ ಸೇನೆಗಳ ಕುತಂತ್ರಗಳ ತಂತ್ರಗಳೆಲ್ಲವನ್ನು ಯೇಸುವಿನ ನಾಮವನ್ನು ಕಟ್ಟಿ ಅದನ್ನು ಲಯಪಡಿಸಿ ಎಲ್ಲ ಆಶೀರ್ವಾದಗಳನ್ನು ರಿಸೀವ್ ಮಾಡಬೇಕು. ಯಾಕಂದ್ರೆ ಕಟ್ಟಲಿಂದ ಬರುವಂತ ಎಲ್ಲ ಆಶೀರ್ವಾದಗಳನ್ನು ರಿಲೀಸ್ ಮಾಡಬೇಕು. ಆತನ ಪ್ರಸನ್ನತೆ ಹೊಂದಿಕೊಳ್ಳಬೇಕು. ಕರ್ತನ ವಾಕ್ಯ ಬಿಡುಗಡೆ ಕಡந்து ಬರಬೇಕು. ಯಾಕಂದ್ರೆ ದೇವರ ವಾಕ್ಯದಿಂದ ಬೆಳೆಯುವ ಪ್ರಸನ್ನ ಇರಂಗಿ ಬರಬೇಕು. ಪ್ರಸನ್ನತೆ ಬರಬೇಕು. ಎಲ್ಲ ಡಿಸ್ಟರ್ಬೆನ್ಸ್ ಬ್ರೇಕ್ ಮಾಡಿ ಎಲ್ಲ ತೊಂದರೆಯನ್ನು ಕೊಡುವಂತ ಎಲ್ಲ ಅಂಧಕಾರ ಶಕ್ತಿಗಳನ್ನು ಲಯಪಡಿಸಿ ಅವனை ಕಟ್ಟ ಎಡಕ್ಕೆ ಬರಬೇಕು. ಅವನನ್ನು ಕಟ್ಟುವುದಕ್ಕೆ ನನಗೆ ಬಲ ಉಂಟು. ಕಿರುಬೆಲೆಯಲ್ಲಿ ಒಂದು ಬಲ ಇದೆ, ದುರ್ಬೆಯಿಂದ ಬಲವಿದೆ, ಆವಿಗೆ ಒಂದು ಬಲ ಬಲ ಉಂಟು, ವಸನದಲ್ಲಿ ಒಂದು ಬಲ ಇದೆ, ನನಗೆ ಬಲ ಉಂಟು,
two kind of people choose பண்ணி select பண்ணலாம். ನಾವು ಎರಡು ವರ್ಗದ ಜನರನ್ನ ಆರಿಸಿ ತೆಗೆದುಕೊಳ್ಳಬೇಕಾಗಿದೆ. ஒண்ணு ஸ்ட்ரைட்டா ரைட்டா கரெக்ட்டா போறாங்க. ನೋಡಿ, ನೆಟ್ಟಗೆ ನೇರವಾಗಿ ಹೋಗುವ ಒಬ್ಬ ಮನುಷ್ಯನು ಬೇಕು. அதனால கிருபையிலே பலன், ದೇವರ ಕೃಪೆಯಿಂದ ಆತ್ಮದಲ್ಲಿ ಬಲ, ಯೇಸು ನಾಮದಲ್ಲಿ ಬಲ, ವಾಕ್ಯದಲ್ಲಿ ಬಲ, ದೇವರ ವಾಕ್ಯದಲ್ಲಿ ಬಲ, ಕರ್ತನ ವಲ್ಲமையில் ಬಲ, ಕರ್ತನ ಅಭಿಷೇಕದಲ್ಲಿ ಬಲ, ಅಭಿಷೇಕದಲ್ಲಿ ಬಲ. இதை பெற்றுக்கொண்டா ಇದನ್ನು ಆವರಿಸಿಕೊಂಡರೆ எல்லா மந்திர சந்திர எல்லா சுத்தாவிகளை கட்ட முடியும். ಎಲ್ಲ ತಂತ್ರ ಶೂನ್ಯಗಳೆಲ್ಲವನ್ನು ಯೇಸು ನಾಮದಲ್ಲಿ ಕಟ್ಟುವುದಕ್ಕೆ ಸಾಧ್ಯ. உங்களுக்கு மாத்திரம் கை வந்தவரல்ல, ಗಂಗರಾಜ ಮಾತ್ರ ದೇವ ಓಡಿಸುವರಲ್ಲ. 100 ಗಂಗರಾಜ ಕಥೆ எழுப்ப முடியும். ಗಂಗರಾಜನ ದೇವರ ಪಿಸರಿಗೆ ಶಕ್ತನು. ஹalleluya. ಹಲ್ಲೆಲೂಯಾ. ಆದ್ರೆ ಅದು ಬಲವಾದ ಕಟ್ಟಿಗೆ ಬಲನ ಆ ಪರಿಶುದ್ಧ ಕಟ್ಟುವಂತ ಬಲಶಾಲಿಗಳಾಗಿದ್ದೇವೆ. இதுதான் கர்த்தர் விரும்புகிறார். ಇದನ್ನು ಕರ್ತನು ಬಯಸ್ತಾನೆ. ஆமென். ಆಮೆನ್. two kind of people. ಎರಡು ವರ್ಗದ ಜನರಿದ್ದಾರೆ. அவன் தன்னிடமாய் சேர்த்துக்கொண்டான். ಅದು ತನ್ನ ಬಳಿಯಲ್ಲಿ ಸೇರಿಸಿಕೊಂಡನು. அவன்தான் லீடர், ಅವನೇ ನಾಯಕ, அவன்தான் தலைவன். ಅವನೇ ನಾಯಕತ್ವ. ஆமென். யுத்தத்தை கர்த்தர் அனுமதிக்கிறார். ಯಾಕಂದ್ರೆ ಯುದ್ಧವನ್ನು ದೇವರು ಅನುಮತಿ ಕೊಡುತ್ತಾರೆ ಯುದ್ಧಕ್ಕೆ. நான் சொல்லி 3 நிமிஷத்துல முடிச்சிருக்கேன். ನಾನು ಹೇಳಿ ಮುಗಿಸಿಬಿಡ್ತೇನೆ 3 ನಿಮಿಷದಲ್ಲಿ. Judges 3 ಅದು ನ್ಯಾಯಸ್ಥಾಪಕರು 3ರಲ್ಲಿ ಒಂದನೇ ವಚನ 2ನೇ ವಚನ. ನ್ಯಾಯಸ್ಥಾಪಕರು 3, 1, 2. கானான் தேசத்தில் நடந்த சகல யுத்தங்களையும் ಕಾನಾನ್ ದೇಶದಲ್ಲಿ ನಡೆದಂತ ಎಲ್ಲ ಯುದ್ಧಗಳು அறியாதிருந்த ಅದನ್ನು ತಿಳಿಯದಿದ್ದವರು இஸ்ரவேலராகிய அனைவரையும் ಇಸ್ರೇಲರಾದ ಅನೇಕರನ್ನು சோதிப்பதற்காக ಅವರನ್ನು ಶೋಧಿಸುವುದಕ್ಕಾಗಿ இஸ்ரவேல் புத்திரரின் ಇಸ್ರೇಲ್ ಪುತ್ರರಾದ சந்ததியாரும் ಸಂತತಿಯವರನ್ನು அதற்கு முன்னே ಅದಕ್ಕೆ ಮುಂಚಿತವಾಗಿ யுத்தம் செய்ய அறியாதிருந்தவர்களும் ಯುದ್ಧವನ್ನು ಮಾಡಲಿಕ್ಕೆ ತಿಳಿಯದವರಾಗಿದ್ದ ಕಾರಣ அவைகளை அறியும்படி ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ பழக்குவிப்பதற்காகவும் ಅದನ್ನ ಅಭ್ಯಾಸ ಮಾಡುವುದಕ್ಕಾಗಿ கர்த்தர் விட்டு வைத்த ஜாதி. ಕರ್ತನು ಬಿಟ್ಟು ಹೋದಂತ ಒಂದು ಜನಾಂಗ. ஆண்டோடைய பிள்ளைகளுக்கு யுத்தம் பண்ண தெரியும். ದೇವರ ಮಕ್ಕಳಿಗೆ ಯುದ್ಧ ಮಾಡಕ್ಕೆ ಗೊತ್ತಿರಬೇಕು. இஸ்ரவேலர்களுக்கு யுத்தம் பண்ண தெரியும். ಯಾಕಂದ್ರೆ ಇಸ್ರೇಲರಿಗೂ ಯುದ್ಧ ಮಾಡಕ್ಕೆ ಗೊತ್ತಿರಬೇಕು. யுத்தம் பண்ண தெரியலன்னா அவன் இஸ்ரவேலனே இல்ல. ಅವ್ನು ಯುದ್ಧ ಮಾಡಕ್ಕೆ ಗೊತ್ತಿಲ್ಲ ಅಂತ ಅವ್ನು ಇಸ್ರೇಲರೇ ಅಲ್ಲ. ஆண்டவரே பார்த்தாரே உனக்கு இஸ்ரவேலனா இருக்கிற உனக்கு யுத்தம் பண்ண தெரியல. ನೀನು ಇಸ್ರೇಲವರಾಗಿದೆ ಯುದ್ಧ ಮಾಡಕ್ಕೆ ಬರಲ್ಲನೆಯ. இதுல நீ உனக்கு ட்ரைனிங் எடுக்கணும். ಇದರಲ್ಲಿ ನೀನು ಅಭ್ಯಾಸ ಮಾಡಿಕೊಳ್ಳಬೇಕು. உனக்கு ட்ரைனிங் எடுக்கணும். ನಿನಗೆ ತರಬೇತಿ ಬೇಕು. நீ ஒரு இஸ்ரவேலனா உனக்கு ஒரு யுத்தம் ನೀನು தெரிஞ்சிருக்கணும். ಇಸ್ರೇಲವರಾಗಿದೆ ಯುದ್ಧದ ತರಬೇತಿ ಹೊಂದಿರಬೇಕು. எதிரியை மேற்கொள்ள உனக்கு ஞானம் இருக்கணும். ಯಾಕಂದ್ರೆ ನಿನ್ನ ವಿರೋಧಿಗಳನ್ನ ಜಯಿಸುವಂತ ಜ್ಞಾನ ವಿವೇಕ ಬೇಕು. இதெல்லாம் அறியணும்னு சொல்லி கர்த்தரே சத்துருக்கள் விட்டார். ಯಾಕಂದ್ರೆ ಇದನ್ನೆಲ್ಲ ತಿಳಿದು ಅಭ್ಯಾಸ ಮಾಡಿಕೊಳ್ಳಲೇವುದಾಗಿ ಅವರ ಎದುರಾಗಿ ಶತ್ರುಗಳನ್ನು ಬರಮಾಡಿದರು. சோதிப்பதற்காகவும் ಶೋಧಿಸುವುದಕ್ಕಾಗಿ. ಈ ರಿಯಲ್ இஸ்ரேலா, ಯಾಕಂದ್ರೆ ನೀನು ನಿಜವಾದಂತ ಇಸ್ರೇಲನ, அதாவது ஆண்டவரை ஆராதிக்கிற மனுஷனா, ನೀನು ನಿಜವಾದ ದೇವರನ್ನು ಆರಾಧಿಸುವ ಮನುಷ್ಯನು, தேவனுடைய பிள்ளையா, ದೇವರ ಮಕ್ಕಳಾಗಿದ್ದೀರೋ அப்படின்னா ಹಾಗಾದ್ರೆ உனக்கு ஒரு சபைக்கு யுத்தம் பண்ண தெரியும். ನಿನಗೆ ನಿನ್ನ ಸಭೆಗೆ ಯುದ್ಧ ಮಾಡುವುದಕ್ಕೆ ತರಬೇತಿ ಬೇಕು. சத்துருவோடு யுத்தம் பண்ண தெரியும். ಶತ್ರುವಿಗೆ ಯುದ್ಧ ಮಾಡುವುದಕ್ಕೆ ಬೇಕು. பிசாசோடு யுத்தம் பண்ண தெரியும். ನೀವು ಸೈತಾನನೊಂದಿಗೆ ಯುದ್ಧ ಮಾಡುವುದಕ್ಕೆ ತರಬೇತಿ ಬೇಕು. கர்த்தர் ட்ரைனிங் கொடுக்க சில சத்துருக்களை கர்த்தரே ಇದನ್ನು ಅಭ್ಯಾಸ ಮಾಡುವುದಕ್ಕಾಗಿ ಶತ್ರುಗಳನ್ನ ನಿಮ್ಮ ಮುಂದೆಗೆ ಬರಮಾಡುತ್ತಾನೆ. அது பாவம் அல்ல. ಇದು ಪಾಪವಲ್ಲವೇ? இந்த சோதனை, ಇದು ಶೋಧನೆಯು, இந்த பரீட்சையாக இருக்கிறது. ಇದು ಒಂದು ಪರೀಕ್ಷೆಯಾಗಿದೆ. உங்களுக்கு ஒரு ட்ரைனிங் கொடுத்திருக்கிறாங்க. ನಿಮಗೆ ತರಬೇತಿ ಕೊಡ್ತಾರೆ ದೇವರು. இப்பதான் ஒரு பணிக்கு இருக்கிறார். ಈಗ ನಿಮಗೆ ಅಭ್ಯಾಸಕ್ಕೆ ಒಳಪಡಿಸುತ್ತಿದ್ದಾರೆ. இஸ்ரவேலர்கள் அறிந்திருக்க வேண்டும். ಇಸ್ರೇಲರೇ ನೀವು ತಿಳಿದಿರಬೇಕು. ஆண்டவரே சத்துருக்களை அனுமதிச்சார். ಯಾಕಂದ್ರೆ ದೇವರೇ ಶತ್ರುಗಳನ್ನು ಬರಮಾಡುವುದಕ್ಕೆ ಅನುಮತಿ ಕೊಟ್ಟರು. அவரெல்லாம் ட்ரைனிங் ஆயிட்டாங்க. ಅವರೆಲ್ಲರೂ ಅಭ್ಯಾಸವುಳ್ಳವರಾದರು. அவரெல்லாம் தெளிவாயிட்டாங்க. ಅವರೆಲ್ಲ ತರಬೇತಿಯಲ್ಲಿ ನಿಪುಣರಾದರು. நீ சாகர வரைக்கும் எவனும் ஜெயிக்க கூடாது. ನೀನು ಸಾಯುವಾಗ ನೀನು ಗೆಲ್ಲುವುದಕ್ಕೆ ಯಾವನಿಂದಲೂ ಸಾಧ್ಯವಾಗಲ್ಲ. இதெல்லாம் சின்ன காரியம். ಏಕದ ಚಿಕ್ಕ ಕಾರ್ಯ. ஆயிரம் வரும்போது ಸಾವಿರ ಸಾವಿರ ಬರುವಾಗ பிசாசு ஒத்த காரணம் நாளைக்கு 10 ஆகும் 10 100 ஆகும் நாளைக்கு 1000 பேர் நிற்கும். ಯಾಕೆಂದ್ರೆ ಸೈತಾನನು ಒಬ್ಬನಾಗಿದ್ದಾನೆ, 10 ಆಗಿದ್ದಾನೆ, 100 ಆಗಿದ್ದಾನೆ, 1000 ಲಕ್ಷವಾಗಿ ಅವನು ಹೆಚ್ಚುತ್ತಾನೆ ಇರ್ತಾನೆ. ஒரு பேர் ஓடும் போது உனக்கு தைரியமா பேர் ஓட்டிடுவேன். ಯಾಕಂದ್ರೆ ಒಂದೊಂದೇ ಮಾಡಿದ್ರೆ ಧೈರ್ಯವಾಗಿ ಓಡಿಸ್ಬಿಡ್ತೀಯ. ஒரு 10 பேர் ஆடும்போது அது ஓட்டிடுவேன். ಒಂದು 10 ಆಡುವಾಗ ಅದನ್ನು ಓಡಿಸ್ಬಿಡ್ತೀಯ. ஒரு 100 பேர் ஒரே ஓட்டு ஆடும்போது ಒಂದು ದೇಶದಲ್ಲಿ 100 ಆಡುವಾಗ ஒரு தலைமையில கை வச்சு நிற்க முடியாது. ನೀನು ಒಂದೊಂದು ಮೇಲೆ ಕೈ ಇಟ್ಕೊಂಡು ಸಭೆ ಕಡೆ ஏமாந்து
വാവലിയ ನಾವು ಹೋಗ್ತಾರೆ ನೀ ಹೆಂಗೇನು ಮೊದಲ ಕೇಳ್ತೀರಿ ಏನಾದ್ರೂ ಜನ್ಮ ಏನು ಜಾತಿ ಏನು ವಂಶ ಏನು ಒಡಿ ಏನು ಕೇಳುವುದಲ್ಲ. ಫೈರ್ ಫುಲ್ ಸ್ಟ್ರಾಂಗ್ ಆಯ್ತು ನೀನು ಶಕ್ತಿ ಭರಿತವಾದ ಬೆಂಕಿಯಾಗಿ ಮಾಡ್ಬಿಟ್ರೆ ಮಂಚಿ ಎದ್ಬಿಟ್ಟು ಬೆಟ್ಟಿ ಕೊಟ್ಟು ಬೀಳೋದು ಎಲ್ಲವನ್ನು ಕತ್ತರಿಸಿ ಬಿಸಾಡಬೇಕು. ಒರೇ ವಾರದಲ್ಲಿ 100 ಬೆಟ್ ತಪ್ಪಗಳು ಒಂದೇ ಮಾತಿನಲ್ಲಿ 100 ದೆವ್ವಗಳನ್ನು ನೆಲಕಚ್ಚಬೇಕು. ಶಕ್ತಿ ಬೇಕು, ಅವರನ್ನ ಕಂಡುಹಿಡಿಯಬೇಕು ನಾವು. ಇಂಥ ವ್ಯಕ್ತಿಗಳನ್ನು ಹುಡುಕಿ ಕಂಡುಹಿಡಿಯಬೇಕು, ಅವರನ್ನು ಆಯ್ಕೆ ಮಾಡಬೇಕು. அந்த துறையத்தை கூப்பிடணும். அந்த ವ್ಯಕ್ತಿಗಳನ್ನು ಪ್ರಾರ್ಥನೆಗೆ ಕರೀಬೇಕು. உட்கார்ந்து கட்சி வரைக்குமே நாக்குமே கத்த சோதனை போடுறது தூங்குறாங்க. ಯಾಕಂದ್ರೆ ಬಂದಿರೋದು ಆತ್ಮರು ಸೀತವರು ಬಂದು ಕೂತ್ಕೊಂಡು ತೂಗಡಿಸಿ ನಿಂತಿರಿಸಿ ಬಂದಂತ ದೇವರೇ ನನ್ನ ಮನವೇ ಸೋಬ್ರ ಅಂತ ನಿದ್ರೆ ಹೋಗುದಿಲ್ಲ. ನಾನು ಗಂಗರಾಜನ ಭಾಷೆ ಪುಸ್ತಕಕ್ಕೆ ಹೋದೆ. ಅವ್ರು ನಡೆಬೇಡ ಮನೆಯಲ್ಲಿ ಕೂಗ್ತಾರೆ. ತುಂಬ ಜನ ಅವರ ಸಭೆಗಳಿರುವಂತಹವರೆಲ್ಲ ಕರೆದ್ರು. ಒಬ್ಬರು ವಾರ್ತೆಗೆ ಅವ್ರು ಮೊದಲ ಅವರು ಕರೆಯುವುದಕ್ಕೆ ಮುಂಚಿತವಾಗಿ ಅವರಿಗೆ ಕೊಟ್ಟಂತ ಶೀರ್ಷಿಕೆ ಇದ್ದು ತೂಗಡಿಸುವ ಶಾಂತಮ್ಮ ತೂಗಡಿಸುವ ಪಾಪಮ್ಮ ತೂಗಡಿಗೆ ಮುಂದೆ ತೂಮರ ಮುಂಚೆ ನೀ ನೀನು ನಿದ್ರೆ ಮಾಡಬಹುದು ಎಡ ಬಲವಾಗಿ ತೆಗೆದುಕೊಂಡು ಬಿಟ್ರು. ಚರ್ಚಲ್ಲಿ ಯಾರು ತೂಗ್ರಾಂತ தெரியும். ಯಾಕಂದ್ರೆ ಸಭಾಪಾಲಕರಿಗೆ ಸಭೆ ತೂಗು ವச்சு ನಾಮರ ಇಂಥ ನಿದ್ರಾ ಗತಿಯಲ್ಲಿ ಹೋಗುವವರಿಗೆ ಬಿಡಿತಂದು ಚಿಬಿಕ್ಕನ ನಾವು ಎಚ್ಚರವುಳ್ಳವರಾಗಿ ಪ್ರಾರ್ಥಿಸುವವರಾಗಿರಬೇಕು. ನಾವು ಎಡೆಬಿಡದೆ 3 ತಾಸುಗಳ ಕಾಲ ಪ್ರಸಂಗಿಸಬಲ್ಲರು. ಆದ್ರೆ ಈಗ ಸರಿಯಾದ ಸಮಯವಲ್ಲ. ಊಟ ಮಾಡೋದು ಮೇಲೆ ನಾನು ನಿಂತಿದ್ರೆ 5 ಗಂಟೆ ತನಕ ನಿಂತ್ಕೊಳ್ತೀನಿ. ಆಮೇಲೆ ಓಕೆ ನಾನು ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಪಾಸ್ಟರ್ಸ್. ಇವೆಲ್ಲರಿಗೂ ಶುಭವಂದನೆಗಳು. ಟೈಮ್ ಆಯ್ತು, ಇದು ಸಮಯ ಮುಕ್ತಾಯವಾಯಿತು. ಸೀನಿಯರ್ ಪಾಸ್ಟರ್ಸ್ ಎಲ್ಲರೂ ನೀವು ಸೀನಿಯರ್ ಆದಂತ ನಾಯಕರಾಗಿದ್ದೀರಿ. ಎಂಬುದು ಸ್ಪಿರಿಟ್ ಸ್ಪೀಡರ್. ನೀವು ದೇವರ ಆತ್ಮದಿಂದ ನಾವು ಮಾತಾಡುವಾಗ ಆತ್ಮದಲ್ಲಿ ಬಹಳ ಸ್ಪೀಡ್ ಆಗಿರ್ತೀವಿ. ನಾವು ಉತ್ಸಾಹದಲ್ಲಿ ಅಭಿಷೇಕ ಅಭಿಷೇಕ ಬಂದಿದೆ ತುಂಬಿ ಸರಿಸುತ್ತದೆ. ಟಯರ್ಡಾಗಿ ಸೋತಾಗಿದ್ದೀರಿ. ಯಾರಾದ್ರೂ ಒರೇ ವೀಕ್ನೆಸ್ ಅಲ್ಲ. ಯಾರಾದ್ರೂ ಮುಂದಿನ ವೀಕ್ನೆಸ್ ಪ್ರಸಂಗಿಸು ಹೇಗೆಂದರೆ ಯಾರ ಬಗ್ಗೆ ಚಿಂತಿಸುವುದಿಲ್ಲ. ಹೀಗೆ ಯಾಕಂದ್ರೆ ನಾನು ಸೇವಕನಾಗಿ 35 ವರ್ಷಗಳ ಕಾಲ ಸಭಾ ಸೇವೆಯನ್ನು 25 ವರ್ಷ ಪಾಸ್ಟರ್ಸ್ ಫೆಲೋಶಿಪ್ ಲೀಡರ್ ಆಗಿದ್ದೆ. ಎವ್ರಿ ತಿಂಗಳು ಪಾಸ್ಟರ್ಸ್ ಫೆಲೋಶಿಪ್ ಅಲ್ಲಿ ಪ್ರಸಂಗ ಮಾಡ್ತಾ ಇದ್ದೆ. ಸೊ ಐ ಹ್ಯಾವ್ ಲಿಟಲ್ ಬಿಟ್ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದ ಐ ಗೋಟ್ ಕ್ಲೋಸ್ ನಾವು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಈ ಐಪಿಎಸ್ ನನಗೆ ತುಂಬಾ ಸಂತೋಷ. ಪಾಸ್ಟರ್ ಬಾಬು ನಿನ್ನೆ ಮೀಟಿಂಗ್ ಮಾಡಬೇಕಾಯ್ತು. ನಿನ್ನೆ ನಮ್ಮ ನಾಯಕರು ಪಾಸ್ಟರ್ ಬಿಷಪ್ ದೊರರಾಜರ ಬರ್ತ್ಡೇ ಇತ್ತು. ಅದರಿಂದ ಇವರೇ ಪ್ರಸಂಗ ಹೋಗ್ಬೇಕಾಯ್ತು. ಸೊ ಅದರಿಂದ ನಮ್ಮ ಪಾಸ್ಟರ್ ರಾಮದಾಸ್ ಪಾಸ್ಟರ್ ಪ್ಲೀಸ್ ಬುಧವಾರ ಇಟ್ಟಿದ್ದ ದಯವಿಟ್ಟು ನಮಗೋಸ್ಕರ ಗುರುವಾರ ಚೇಂಜ್ ಮಾಡಿ ಥಾಮಸ್ ಪಾಸ್ಟರ್ ನಿನ್ನೆ ಅವ್ರದ್ದು ಮೆಸೇಜ್ ಇತ್ತು. ಲೇಟ್ ನಮ್ಮೆಲ್ಲರಿಗೂ ಹೋಗಿ ಅವರು ವಿಶ್ ಮಾಡಬೇಕಾಗಿದೆ ಅವ್ರ ನಾಯಕರು. ಅದರಿಂದ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡೋದಾಗುತ್ತೆ. 9% ಹೇಳ್ತೀನಿ ಅಂತ ಸ್ತೋತ್ರ ಹೇಳಿದ್ರು. ಆದ್ದರಿಂದ ನಾವು ನಿನ್ನೆ ಪಾಸ್ಟರ್ಸ್ ಮೀಟಿಂಗ್ನ ಚೇಂಜ್ ಮಾಡಿದ್ದು. ಅದು ಪಾಸ್ಟರ್ ಗಂಗರಾಜು ಪಾಸ್ಟರ್ ಲೀಡರು ದಯವಿಟ್ಟು ರಾಮದಾಸ್ ಮೇಲೆಲ್ಲ ನಮ್ಮಿಂದಲೇ ದಯವಿಟ್ಟು ಕೇಳ್ಕೊಂಡಿದ್ದು ಪ್ಲೀಸ್. ಬಿಕಾಸ್ ನಾವು ಬರೋಕ್ಕಾಗಲ್ಲ. ತುಂಬಾ ಆಸೆ ನೀವು ಹಳ್ಳಿ ಸೇವೆಗಳಲ್ಲಿ ಸೇವಕರ ಮಧ್ಯದಲ್ಲಿ ಬರಬೇಕು ಆಸೆ ಇದೆ. ಅವರೆಲ್ಲ ಇದ್ವಿ ಯಾವಾಗಲೂ. ಅದರಿಂದ ನಮ್ಮೆಲ್ಲ ತುಂಬ ಚೇಂಜ್ ಮಾಡಿದ್ರು. ಅದರಿಂದ ನಿನ್ನೆ ಅವರು ನಾವು ಅಲ್ಲೇ ಇತ್ತು.
ಕೊಟ್ಟಿದ್ದರಿಗೆ ಅಷ್ಟು ವಿನೋದ್ ಕೂಡ ಅವತ್ತು ಶೋ ನಡೀತಾ ಇದ್ದಿದೆ ಅವರು ಕೂಡ ಅಲ್ಲಿ ಪಕ್ಕದಲ್ಲಿದ್ದರು ನಮ್ಮ ಜೊತೆ ಜಾಯಿನ್ ಮಾಡಿ ಕೇಳುವಾಗ ಸಂತೋಷ. ಮೀಟಿಂಗ್ ಎಲ್ಲರಿಗೆ ಅದರ ದೇವರು ಇವತ್ತು ನಮಗೆ ಮುಂಚೆನೇ ಹೇಳಿದ್ರೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ, ನೀವು ದೋಸೆ ಮಾಡೋಕ್ಕಾಗಲ್ಲ ಅಲ್ಲ ಹೃದಯದ ವಿಶ್ವದಿಂದ ಜವನಿಂದ ಸಾಕು. ಆಮೇಲೆ ವಾಕ್ಯ ಒಂದು ವಚನ ನಾನು ಹೇಳಿದ ಪ್ರಕಾರ ನಾನೇ ಹೇಳ್ಬೋದಾಯ್ತು. ಆ ಪರಾಕ್ರಮಶಾಲಿಗೂ ಬಲಶಾಲಿಗೂ ವ್ಯತ್ಯಾಸ ಇದೆ. ಪರಾಕ್ರಮಶಾಲಿನೇ ಬೇರೆ, ಸಮಾಧಾನ ಯಾರು ಬಸ್ಸನಾರಾಯಣ ಪರಾಕ್ರಮಶಾಲಿಯೇ உனக்கு நீ போ ஒழித்துன்னு சொன்னா இல்ல நான் சின்ன பையன் ಚಿಕ್ಕ ಹುಡುಗ, ಅಯ್ಯೋ ನಮ್ಮ ಮನೆ ಚಿಕ್ಕದು, ನಾನು ಚಿಕ್ಕವನು, ನಾನು ಸೇವ್ ಮಾಡೋಕ್ಕಾಗಲ್ಲ, ಸೇವ್ ಆಗಲ್ಲ ಯಾರೇ ನಾನು ಹೇಳ್ತೀನಿ ಹೋಗಪ್ಪ ನೀನು ಹೇಳುವಾಗ ದೇವರು ಹೇಳಿದ್ರು ನಾನು ನನ್ನ ಜೊತೆ ಪರಾಕ್ರಮಶಾಲಿ ಇನ್ನೊಂದು ಗುರುತು, ಇನ್ನೊಂದು ಸ್ಟ್ರೆಂತ್ ದೇವರು ಜೊತೆ. ಆಮೇಲೆ ಕೆಲವರು ನಿಂತ್ಕೊಳ್ಳೋಕ್ಕಾಗಲ್ಲ, ஆனால் வச்சன சொன்னாலும் யோசிச்சுக்கிறோம் இல்ல, அது ஆண்டவர் கூட இருந்து செய்கிறார். கர்த்தர் கூட இருந்து சில ஊழியர்களை நடத்துகிறார். அவர் கூட இருந்து ನಡೆಸುವವನಾಗಿದ್ದಾರೆ. ನಂಬರ್ 1 ಪರಾಕ್ರಮಶಾಲಿಗೆ ಸ್ಟ್ರೈಟ್ ರೋಡ್ இருக்கும், ಪರಾಕ್ರಮಶಾಲಿಗೆ ನೆಟ್ಟನೆಯ ದಾರಿ ಇರುತ್ತದೆ. இரண்டாவது அவன் கூட கர்த்தர் இருப்பார், ಅವನ ಜೊತೆಗೆ ಕರ್ತನು ಇರುತ್ತಾನೆ. எதிரினால ஆண்டு இருப்பார், ಏನರ ಹತ್ರ ಇಲ್ಲಂದ್ರೂ ದೇವರ ಸಂಗಡ கர்த்தர் இருப்பார். ಯಾರು ಇಲ್ಲದಿದ್ರೂ ಕರ್ತನು அவன் சின்ன ಫ್ಯಾಮಿಲಿ, ಅವನ ಚಿಕ್ಕ ಕುಟುಂಬ, சின்ன ಫ್ಯಾಮಿಲಿ தான், ಚಿಕ್ಕ ಕುಟುಂಬ. ಸಭೆಯ ಪಕ್ಕದಲ್ಲಿ ಚಿನ್ನ ಫ್ಯಾಮಿಲಿ. ದೇವರೇ ನಮ್ಮ ಎಲ್ಲ ವಂಶಾವಳಿಯಲ್ಲಿ ನಾವು ಚಿಕ್ಕ ಫ್ಯಾಮಿಲಿಯೇ ಸರಿಯಿಲ್ಲ, ನಮ್ಮ ಸ್ಥಿತಿಗತಿಯೇ ಸರಿಯಿಲ್ಲ. எங்க அப்பா வேற, எங்க அம்மா வேற, ನಮ್ಮ ಅಪ್ಪನೇ ಬೇರೆ, ನಮ್ಮ ಅಮ್ಮನೇ ಬೇರೆ, ನನ್ನ ಹಣೆ ಬರನೇ ಬೇರೆ, ನನ್ನಲ್ಲಿರುವಂತ ಹಣೆ ಬರನೇ ಬೇರೆ ತರ ಇದೆ. ನಾವು ಕೂಡ ನೀ ಹೋಗ ನಾನು ಈ ಸಂಘಟನೆ ಎದ್ದೇಳುತ್ತೇವೆ, ಅದು ಯುದ್ಧಕ್ಕೆ ಹೋಲಿಸೋಣ, ಯುದ್ಧಕ್ಕೆ ಹೋಗುವುದಾಗಿ ಶತ್ರು ಹಚ್ಚಿರುವಾಗ ಸ್ವಾಮಿ ನಾ ಚಿಕ್ಕವನು ಹೊಡೆದು ಸಾಯಿಸಿಬಿಡ್ತಾರೆ, ಸತ್ತ ನೀ ಸಾವದಿಲ್ಲ, ನೀನು ಸಾಯುವುದಿಲ್ಲ, ಆಲೋಚನೆ ನೀ ಸಾವದಿಲ್ಲ, ನೀ ಪರಾಕ್ರಮಶಾಲಿ. ನಾವು ಸೊರಗಿ ಗುಡಿಗೆ ಸಮಾಧಾನ, ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್ ಸಮಾಧಾನದ ದೇವರು. ಒಂದು ಬಲಿಪೀಠ ಕಟ್ಟಲಾಗ, ಒಂದು ಬಲಿಪೀಠವನ್ನು ಕಟ್ಟಿ ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್ ಸಮಾಧಾನ ಕೇಳಿಕೊಳ್ಳೋಣ. ಅಲ್ಲಿ ಯಾರು ಪ್ರತಿಷ್ಠೆ ಮಾಡ್ತಾರೆ ಸಮಾಧಾನ ಒಂದು ಇಲ್ಲ ಇದಕ್ಕೆ, ಇಲ್ಲ ಯಾರಿಲ್ಲ, ಯಾರಿಲ್ಲ, ಆಮೇಲೆ ಸಮಾಧಾನ ದೇವರ ಸಮಾಧಾನ ಕರ್ತನ ಕೂಡ ಇರುತ್ತಾ, ಆತನು ಕೂಡ ಇರುವಾಗ ಯಾರು ನಂಬಲ್ಲ, ಯಾರಿಲ್ಲದ ಸಮಾಧಾನ ಸಮಾಧಾನ ಇರ್ತದೆ. நான் ஃபர்ஸ்ட் முடிக்கிற சொல்லி ஸ்டார்ட் பண்ணிட்டேன்னா ஒரு 5 நிமிஷம் கை காமிச்சிட்டு போயிட்டேன். ಈಗ ಕೈ ತೋರಿಸಿ ಸಿಗ್ನಲ್ Hallelujah. 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 ಇನ್ನೊಂದು ಮುಗಿಸಿ ಮಾಡೋಣ. ಇದು ನೀರು ಬಂದು ಆರಂಭಿಸಿದಂತೆ ಅಲ್ಲಿ ಕೈ ತೋರಿಸಿದ್ರೆ ತಣ್ಣಗಿದೆ, ಸ್ವಲ್ಪ ಫಿಶ್ ಮಾಡ್ತಾರೆ. ಇವರು ನಡೆಸಿರುವುದಾಗಿ ಹರಿಬರೋದು ಕೋದಾಯಿದೆ, ಯಾಕಂದ್ರೆ ಮಾಂಸದ ಸಾರು ತಣ್ಣಗಾಗಿದೆ, ಚಪಾತಿ ಮುದ್ದೆಗೆ ಬಿಸಿ ಮಾಡಬೇಕು, ಯಾಕಂದ್ರೆ ಚಪಾತಿ ಬಿಸಿಯಾಗಿದ್ರೆ ಚೆನ್ನಾಗಿರುತ್ತದೆ. ಆಮೇಲೆ Hallelujah. ಪರಾಕ್ರಮಶಾಲಿ ಸಮಾಧಾನ, ಸಮಾಧಾನಕ್ಕೆ ಕಾರಣ ಸುತ್ತಿ ಯುದ್ಧ ಮಾಡಿದೆ, ಸುತ್ತಲೂ ಯುದ್ಧ ನಡೀತಾ ಇದೆ, ಎಲ್ಲ ಪ್ರಚನೆಗೊಂಡಿದೆ, ಎಲ್ಲ ಸುತ್ತಲೂ ವೈರಿಗಳಿದ್ದಾರೆ, ಎಲ್ಲ ಉಪದ್ರ ಆಗಿದೆ, ಎಲ್ಲ ಉಪದ್ರವ ಬಾಗಿಲು ಬರ್ತಿದೆ, ಎಲ್ಲ ಜನರು ಸತ್ತಿದ್ದಾರೆ, ಜನರು ಸಾಯ್ತಿದ್ದಾರೆ. ಅಯ್ಯೋ ನಾನು ತೋರಿಸಿದ್ದು, ಅಯ್ಯೋ ನಾವು ಓಡಿಸಿಬಿಟ್ಟೆವು, ಒಮ್ಮೆ ನೀ ಮಾರನೇ ತೋರಿಸಿದ್ದು, ನೀನು ಬೆಳೆದು ಓಡಿಸಿದೀವಪ್ಪ, ಇನ್ನೊಬ್ಬ ಬೇಡ, ನೀನೇ ಬೇಕು, ಎಲ್ಲ ನಡೆದಿದೆ, ಎಲ್ಲ ನಡೀತಾ ಇದೆ. ಆದರಿಲ್ಲ, ಅದು ದೇವರಿಲ್ಲ, ಕರ್ತನಿಲ್ಲ, ಕರ್ತನಿಲ್ಲ. ನೀವು ಅಲ್ಲದವರ, ಈ ಬಂದ್ರೆ ಮಾತ್ರ ಬರ್ತೀನಿ, ನೀವು ಅಲ್ಲದವರ, ಈ ಬಂದ್ರೆ ಮಾತ್ರ ಬರ್ತೀನಿ. ನೀನ್ ಬಾ, ಯುದ್ಧಕ್ಕೆ ಹೋಗೋಣ, ಏನೋ ತೋರಿಸಿದೀಯೋ, ನಾನು ಓಡಿಸ್ಬಿಟ್ರಿ, ಬೇಡ ಅಂತ ಹೇಳ್ತೀನಿ, ಬೇಡ ಅಂತ ಹೇಳಿದ್ರಿ, ಇದ್ದೇ ಹಾಕ್ಬಿಟ್ರೆ, ಈಗ ಕರೀತಿ ನಾವು ಅಲ್ಲ, ನಾ ಬರಲ್ಲ, ಎಂತ ಬರಲ್ಲಪ್ಪ, ಏ ಪಾಪ ಕರ್ತರ್ ಕೂಡ ಇದ್ದ, ಮತ್ತೆ ಜೊತೆ ಇರುವಾಗ ಯಾವಾಗ ಬಾಣ ಅಂತ ನಾನು ಯಾರ ಬೆಳೆದು ಅವ್ನು ನಾವೇ ನಾವು ಒಂದು ಹೋಗಲಾಗಿದ್ದೇವೆ. ಹಿಂದೆ ಎಲ್ಲವೂ ಬರುತ್ತದೆ, ಕರ್ತರ್ ಬಿಡೋದು ಬರ, ಕರ್ತನ ಮುಂದೆ ಹೋಗುತ್ತಿದ್ದಾನೆ, ಕರ್ತರ್ ಬಿಡೋದು ಬರ, ಕರ್ತನ ಮುಂದೆ ಹೋಗುತ್ತಿದ್ದಾರೆ, ಹೋಯ್ತಾ ಇರ್ತೀವಿ, ನಾವು ಹೋಗ್ತಾ ಇದ್ದೇವೆ. ಬಿಡೋದು ಜಯ ಬರ, ಹೀಗೆ ಸೇನೆ ಬರುತ್ತದೆ, ಜಯ ಬರ, ಕರ್ತನ ರೈಲು ಬರುತ್ತದೆ, ಯುದ್ಧ ನಾಲ್ಕಾಲ ಈ ಕುದುರೆ ಆಯುಧವಾಗಿ ಯುದ್ಧದ
ಎಲ್ಲರೂ ಡ್ಯಾನ್ಸ್ ಹಾಡುತ್ತದೆ, ಹೆಂಗನ ಡ್ಯಾನ್ಸ್ ಆಡ ಎಲ್ಲರೂ ಡ್ಯಾನ್ಸ್ ಹಾಡುವುದು. ಕರ್ತರಿಂದ ಕರ್ತನಿದ್ರೆ ಎಲ್ಲ ನಮ್ಮ ಕೂಡ ಡ್ಯಾನ್ಸ್ ಆಡ ಎಲ್ಲರೂ ನಮ್ಮ ಮುಂದೆ ಡ್ಯಾನ್ಸ್ ಹಾಡುತ್ತದೆ. ಅಭಿಷೇಕದಿಂದ ಅಭಿಷೇಕ ಇದ್ರೆ ಎಲ್ಲ ಕೆಟ್ಟ ಎಲ್ಲ ಹತ್ರ ಬರ್ತದೆ. ಉನ್ನತಿನ ತೆರೆಯುವ ನಿಮಗೆ ಗೊತ್ತಿರಬೇಕು ಯಾರು ಪರಾಕ್ರಮಶಾಲಿ, ಯಾರು ಬಲಶಾಲಿ, ಯಾರು ಬಲಿಷ್ಠನು, ಯಾಕಿನ ಮರಗಿದೆ, ಏನ ಕಡೆಗಿದೆ, ಏನ ಕಿರುಬೆರಗಿದೆ, ಏನ್ ಸುಳ್ಳಿದೆ, ಅವರನ್ನ ಮುಡಿಯೋ, ಏನ್ ಸತ್ಯ, ಅವರನ್ನ ಹಾಗೋ ನಿಜ ಚೂಸ್ ಮಾಡಿ ಸಾಯಿಸ್ಕೊಂಡು ಅದನ್ನ ಆಯ್ಕೆ ಮಾಡಿದ ಜಗತ್ತನ್ನು ಮುಂದೆ ನಿಲ್ಲಿಸಬೇಕು. ಆಮೇಲೆ ಅದು ದಾರಿಗಾದ್ರೆ ಮಲೇಶ್ವರ ಪಾತ್ರ ಆ ದಾಡಿಯನ್ನು ಮಲೇಷ್ಯಾದಲ್ಲಿ ನೋಡಿದೆ, ಅವ್ರು ನೋಡ್ರೆ ಅಪಾಸ್ಯವಾಗಿದ್ದ ಪಾಪವಾಗಿ ನೋಡಿ ಯಾರೋ ಪಾಪ ಚಿಕ್ಕ ಹುಡುಗ ಅಂತೇಳಿ பெரிய பிசினஸ்மேன் பெரிய பாஸ்ட் மகன் ಇರ್ತಾರೆ. ಅವ್ರು ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್, ಒಂದು ಪಾಸ್ಟ್ ಅಂತನೂ ಗೊತ್ತಿಲ್ಲ. ಮುಂದೆ ಎಕಚಮ ಕಟ್ಟಡ ವಚಿಲ್ಲ ಅಂತ ತಿಳಿದಿಲ್ಲ. ಆದ್ರೆ ಬಹಳ ಕಟ್ಟಡವಿದ್ದಾರೆ ಗೊತ್ತಿಲ್ಲ ನನಗೆ. ಅವರು ಕೃಪೆಯಲ್ಲಿ ಕರ್ತಾರೆ. ಅವರಲ್ಲಿ ಒಂದು ಕೃಪೆ ಎಂಬುದಾಗಿ ದೇವರು ತೋರ್ಪಡಿಸಿದನು. 5 ನಿಮಿಷ 10 ನಿಮಿಷ ಆರಾಧನೆ ನಾವು ದೇವರು ಪ್ರಸನ್ನತೆ. 15 ನಿಮಿಷ ಆರಾಧಿಸುತ್ತೆ, ಅವರ ಪ್ರಸನ್ನತೆ ಎಂದು ಬರುತ್ತದೆ. ಮತ್ತೊಮ್ಮೆ ಅವರಿಗೆ ಎತ್ತಿದ್ದಾರೆ. ಅವರು ಎತ್ತು ನೋಡಿದ್ರೆ 50-60 ಕೆಜಿ ಇದ್ದಾರೆ. ಫುಲ್ ಸ್ಪೀಡ್ ಅಂತ ಪಾರ್ಲರ್. ಅವ್ರೇನಾದ್ರೂ ಉಸಿರು ಜೋರಾಗಿ ಮಾಡಿದರೆ ಸಾಕು ಹಾಗೆ ಹೋಗ್ಬಿಡ್ತಾರೆ. ಅವರು ಫೈನಾನ್ಸ್ ನಮ್ಗೆಲ್ಲ ಬಿಡಿಬೇಕಲ್ಲ ತಿಳಿಯಲ್ಲ. ಅವ್ರ ಬ್ಯಾಕ್ ಗ್ರೌಂಡ್ ನಮ್ಗೆ ಹಾಕಲ್ಲ. ಅವರ ಹಿನ್ನೆಲೆ ನೋಡಲಿಲ್ಲ, ಅದು ಒಂದು ಪ್ರಶ್ನೆ ಇಲ್ಲ, ಸಮಸ್ಯೆ ಅಲ್ಲ. ಇವರಿಗೆ ಕತ್ತರ್ எப்படி பயன்படுத்துங்க, ಇವರು ಹೇಗೆ ದೇವರು ಉಪಯೋಗಿಸುತ್ತಿದ್ದಾರೆ. ಬಲಸಾಲೆ ಅವರು ಬಲಿಷ್ಠ, ಅವರಿಗೆ ಅಭಿಷೇಕ, ಅವರ ಅಭಿಷೇಕವಿದೆ. ಇವರ ಕತ್ತರ್ பயன்படுத்துங்க. ಇವರು ದೇವರು ಉಪಯೋಗಿಸುತ್ತಾರೆ. ಅವರಿಗೆ ಚೂಸ್ ಮಾಡೋಣ, ಅವರ ಆಯ್ಕೆ ಮಾಡೋಣ. ಅವರಿಗೆ வரமாட்டா கூட்ட வரமாட்டா. ಯಾರಿಗೂ ಬರಲ್ಲ. தலைக்கு மேல பிசினஸ் ஊழியம் சர்ச் ಎಲ್ಲ வந்து நிறைய ಇರುತ್ತೆ. ಅವರಿಗೆ ತಲೆಗೆ ಮೇಲಿರುವಂತ ಅವರ ವ್ಯವಹಾರಗಳು, ಅವರ ಸೇವೆಗಳು ಅತ್ಯತ್ಯಾಗ. ಬೇಸಕ್ಕೆ ಟೈಮ್ ಇಲ್ಲ, ಮಾತಾಡಲು ಸಮಯ ಇಲ್ಲ. எப்பவுமே பிஸியா ஆளு, ಯಾವಾಗಲೂ ಬಿಸಿಯಾದ ಮನುಷ್ಯ. பெரிய பிஸியா கேக்குறாரு. ದೊಡ್ಡ ವಿಷಯ ಕೇಳ್ತಾರೆ. ಅವ್ರು எப்படி ಕೂತ್ಕೊಳ್ಳೋದು, ಅವರಿಗೆ ನೀವು ಜೊತೆಗಿದ್ದಾರೆ, ಫೋನ್ பண்ண வராரு, ನೀವು ಫೋನ್ ಮಾಡಿದ್ರೆ ಬರ್ತಾರೆ, ಕೂಡ ನಿಮ್ಮ ವರಾಕறாரு. ಜೊತೆ ಕೂತ್ಕೊಂಡಿದ್ದಾರೆ. ಸಣ್ಣ அதுதான் பராக்கிரமசாலி. ಅದೇ ಹೇಳಿದೆ, ಅದೇ ಪರಾಕ್ರಮಶಾಲಿಗಳು. ಏನ ಖಂಡಿತವೇ ಅಲ್ಲ. Hallelujah. ಆಯ್ತು ಯಾಕೆ ಕುಚ್ಚಲ್ಲ ಪ್ರಶ್ನೆ ಇಲ್ಲ. ಕಲಿ ಆಗಿಲ್ಲ ನೋಡಿ ನಮ್ಮ ಮೇಲೆ ತಪ್ಪು ಹೇಳ್ಬಾರ್ದು. ತಪ್ಪು ಹೇಳಬೇಡಿ, ನಿಮಗಾಗಿ ಮುಂದೆ ಇಡೀ ಸಮಯ ಬೇಡ. ಮಾತಾಡ್ತಾರೆ ಕಲಿಯ ಏನು ಪ್ರಶ್ನೆ ಮಾಡ್ತಿದ್ದಾರೆ. ಚರ್ಚಿಗೆ ಹೋಗಿದ್ದೆ ನಾನು. ಬಿಸಿ ಆಯ್ತು. ಕೆಳಗಡೆ ನಿಂತಿದ್ದ ಒಬ್ಬ, ಅವನು ನಿಂತು ಮಾತ್ರ ಮೇಲೆ ಇದ್ದಂತೆ ಒಬ್ಬೊಬ್ಬ ಪ್ರಸಂಗ ಮಾಡ್ತಾ ಇದ್ದಾರೆ. ಕೆಳಗಡೆ ನಾನು ಮೇಲೆ ಹೋಗ್ತಾ ಇದ್ದೀನಿ, ಅವನು ಹೇಳಿದ್ರು ನಾನು ಕಿವಿ ಕೇಳ್ತಾ ಇದ್ದೆ, ಆವಾಗಲೇ ಲೇಟ್ ಆಗಿದೆ, ಈ ಕರೀತ ಹೋಗ್ತಾ ಇದ್ದಾನೆ ಆ ಎಮ್ಮೆ ಕೆತ್ತಬಾರ ಹೇಳ್ತೀನಿ, ನಾನು ಗುಡಿತೀನಿ ಅವರೇ ಲೇಟ್ ಆಗಿದೆ. ಏನ್ ಮಾತಾಡೋದು, ಅವ್ರು ಕೈ ನಿಂತಿದ್ದಾರೆ ಒಂದು ಸಮಯ. ಆಮೇಲೆ ಆಮೇಲೆ ಎಷ್ಟು ಜನ ಅರ್ಥ ಆಗಿದೆ ಅಷ್ಟೇ. ಆಮೇಲೆ ನಾನೇ ಕನ್ನಡ ಮಾತಾಡ್ಬೋದಾಯ್ತು. ಒಂದು ವಿಷಯ ಯಾವತ್ತು ಕನ್ನಡ ಮಾತಾಡೋ ಮುಂಚೆ ಒಂದು ಜ್ಞಾಪಕ ಬರ್ತದೆ. ಒಂದು ಚರ್ಚೆ ಹೇಗೆ ಕನ್ನಡ ಚರ್ಚೆಗೆ ಹೋಗಿದ್ದೆ, ಫಸ್ಟ್ ನಮ್ಮ ಚರ್ಚೆ ಕರೆದಿದೆ. ಕರೆಯುವಾಗ ಅವ್ರಿಗೆ ಎಲ್ಲಿ ಹೋದ್ರು ಮಾಲೆ ಸಾಲು ತೊಪ್ಪೆಲ್ಲ ಹಾಕ್ತಾರಲ್ಲ, ಅದು ನಾನು ಹೇಳಿದ್ರೆ ಅವರಿಗೆ ಮಾಲೆ ಹಾಕಿ ಜೋರಾಗಿ ಏನು ಹೊಡಿದೆ, ಚಪ್ಪಾಳೆ ಹೊಡಿದಿ ಅಂತ ಹೇಳಿದ್ರು. ನಾನು ಹೇಳಿದ್ದೆ ಚಪ್ಪಲಿ ಹೊಡಿದ್ದೀನಿ. ಕರೆದು ಚಪ್ಪಾಳೆ ಇದು ಬೇಕಾ ನಮ್ಗೆ? ಅದಕ್ಕೆ ನಮ್ಮ ಭಾಷೆಗೆ ತಿಳಿದ ಭಾಷೆಗೆ ಯಾಕೆ ಆಗಬೇಕು ಅಂತ ದೇವರ ವಾಕ್ಯ ಮಾತಾಡುವಾಗ ನಾನು ಸೂರ್ಯ ಟೆನ್ಷನ್ ನಮ್ಗೆ ಅಲ್ವಾ? ಒಂದು ಬಲಶಾಲಿ, ಒಂದು ಬಲಿಷ್ಠ, ಅವರು ಸಾತಾನೆ ಕಟ್ಟುವುದಕ್ಕೆ, ಕಟ್ಟುವುದಕ್ಕಾಗಿ. ಎರಡನೇದು ಯುದ್ಧಂ ಕಚ್ಚವರಲ್ಲ, ಅವನು ಯುದ್ಧವನ್ನು ಪ್ರವೀಣನಾಗಿರುತ್ತಾನೆ. ಯುದ್ಧ ಪುರುಷருக்கு ಆಯುಧம் இருக்கு. ಯಾಕಂದ್ರೆ ಶೂರನಿಗೆ ಸರ್ವಾಧಿಗಳನ್ನು ಧರಿಸಿಕೊಂಡಿದ್ದಾನೆ. ಪರಾಕ್ರಮಶಾಲಿಯಾದವರು, ಅವನು ಪರಾಕ್ರಮಶಾಲಿಯಾದರು, ಬಲಶಾಲಿಯಾದವರು, ವರಿಷ್ಠನಾದರು, ಆಯುಧಗಳನ್ನು ಯುದ್ಧಕ್ಕೆ
ಆಯುಧವಿಲ್ಲದೆ ಯುದ್ಧ ರಂಗದಲ್ಲಿ அந்த ಹೋಗುವುದಕ್ಕಾಗಿ ஆயுதங்களை அவன் தரித்திருக்கிறான். ಅವನು ಸಹ ಆಯುಧವನ್ನು ಧರಿಸಿಕೊಂಡವನಾಗಿ ரட்சிப்பு அவனுக்குள்ள இருக்கிறது. ಅವನ ರಕ್ಷಣೆ ಅವನೊಳಗಿದೆ. அவனுக்குள்ள faith இருக்கிறது. ಅವನ ನಂಬಿಕೆ ಇರುತ್ತದೆ. கர்த்தருடைய வசனம் இருக்கிறது. ಕರ್ತನ ವಾಕ್ಯವಿದೆ. சத்தியம் இருக்கிறது. ಸತ್ಯದ ನಡುಕಟ್ಟು ಇರುತ್ತದೆ. கிருபையால தேவன் அவனுக்கு கொடுக்கிறார். ಯಾಕಂದ್ರೆ ಎಲ್ಲವೂ ದೇವರ ಕೃಪೆಯಿಂದ சரித்திரமா யுத்தத்துக்கு ಎಲ್ಲವೂ ಧರಿಸಿಕೊಂಡು ಯುದ್ಧಕ್ಕೆ ಹೋಗಬೇಕು. எல்லாமே ஆண்டவர் கற்றுக் கொடுக்கிறார். ಯಾಕಂದ್ರೆ ದೇವರು ಯುದ್ಧವನ್ನು ಮಾಡುವುದಕ್ಕೆ ಕಲಿಸಿಕೊಡುತ್ತಾನೆ. கீர்த்தனை 144:1 ಹೇಳ್ತದೆ. 144 ವಾಕ್ಯ ಇರುತ್ತದೆ. என் கைகளை போருக்கும் விரல்களை யுத்தத்துக்கும் படிப்பிக்கிற கண்மலையாக கர்த்தருக்கு ஸ்தோத்திரம். ಯಾಕಂದ್ರೆ ನನ್ನ ಬಂಡೆಯಾಗಿರುವ ನನ್ನ ಕತ್ತಲು ಯುದ್ಧಕ್ಕೆ ನನ್ನ ಭುಜಬಲವನ್ನ ನನ್ನ ಕೈಗಳು ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕಾಗಿ ಉಪಯೋಗಿಸುವವನಾಗಿದ್ದಾರೆ. ஒரு ஊழியக்காரனுக்கு கை சுத்தமா இருக்கணும். ಒಂದು ಸೇವಕನಿಗೆ ಕೈ ಶುದ್ಧವಾಗಿರಬೇಕು. அவன் கை ಕ್ಲೀನ್ ಆಗಿರಬೇಕು. ಅವನ ಕೈ ಶುದ್ಧವಾಗಿರಬೇಕು. யோபு சொன்னாரு, ಯೋಬನು ಹೇಳಿದನು, கைகளில் சுத்தமுள்ளவன் மேன்மேலும் பலத்து போவான். ಯಾಕಂದ್ರೆ ಶುದ್ಧ ಹಸ್ತವುಳ್ಳವನು ದಿನೇ ದಿನವೂ ಹೆಚ್ಚು ಅಭಿಷೇಕ ಹೊಂದುತ್ತಾನೆ. அப்ப சங்கீதக்காரன் சொல்றான், என் கை சுத்தமா இருக்கு. ಕೀರ್ತನೆಗಾರನು ಅವನು ಶುದ್ಧವಾದ ಹಸ್ತವುಳ್ಳವನಾಗಿದ್ದೆ. கை ಕ್ಲೀನ್ ஆகல நீ சர்ச் கட்டாத. ನೀನು ಶುದ್ಧವಾದ ಕರಗಳಲ್ಲಿ ಸಭೆ ಕಟ್ಟಡ. உன் பையன் கட்டணும். ನಿನ್ ಮಗ ಕಟ್ಟಡ. ஆண்டவர் என்ன எதிர்பார்க்கிறார்? ಕರ್ತನು ಏನು ಬಯಸ್ತಾನೆ? யுத்தத்திலே கை கரைபடாமல் பார்த்துக்கோ. ಯಾಕಂದ್ರೆ ಯುದ್ಧದಲ್ಲಿ ನಿನ್ನ ಕೈ ಕರೆಯಿಲ್ಲದಂತೆ ನೋಡಿಕೊ. உன் கை ಕ್ಲೀನಾ இருக்கு. ನಿನ್ನ ಕೈ ಶುದ್ಧವಾಗಿರು. கைகளை போருக்கும் விரல்களை யுத்தத்திற்கும் படிப்பிக்கிற கட்டளை. ಯಾಕಂದ್ರೆ ನಿನ್ನ ಭುಜಗಳು ಯುದ್ಧಕ್ಕೂ ನಿನ್ನ ಬೆರಳು ಅಸ್ತ್ರವನ್ನ ಪ್ರಯೋಗಿಸುವುದಕ್ಕಾಗಿ ಉಪಯೋಗಿಸು. பிள்ளைகளுக்காய் ஜெபிக்கிற கரங்கள். ಯಾಕಂದ್ರೆ ಮಕ್ಕಳಿಗಾಗಿ ಪ್ರಾರ್ಥಿಸುವಕರ, ஆசீர்வதிக்கிற கரங்கள். ಆಶೀರ್ವದಿಸುವಕರ, தொழுகிற கரங்கள். ಕೊಟ್ಟುವಕರ, குழந்தைகளை தொட்டு ஆசீர்வதிக்கிறோம். ಮಕ್ಕಳನ್ನು ಮುಟ್ಟಿ ಆಶೀರ್ವದಿಸುವಕರ, திருமணத்தை ஆசீர்வதிக்கிறோம். ಓ ಮನೆಯಲ್ಲಿ ಆಶೀರ್ವದಿಸ್ತೇವೆ, சாப்பாட்டை ஆசீர்வதிக்கிறோம். ಊಟವನ್ನು ಆಶೀರ್ವದಿಸ್ತೇವೆ, எல்லா இடங்களிலும் கரங்களை உயர்த்தி ஜெபிக்கிறோம். ಎಲ್ಲ ಸ್ಥಳ ಕೈಗಳಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ. கட்டளை பிள்ளைகள் மேல் கை வைத்து ஜெபிக்கிறோம். ಎಲ್ಲ ಪ್ರತಿಯೊಬ್ಬರ ಕೈ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ. கரைபடாமல் காப்பாற்றுகிறேன். ಸೇವಕರ ಕೈ ಕರೆಯಿಲ್ಲದಂತಾಗಿರಬೇಕು. இந்த பராக்கிரமசாலி. ನೀನು ಪರಾಕ್ರಮಶಾಲಿ. இந்த பலசாலி. உன் கைகள் கரைபடக்கூடாது. ನಿನ್ನ ಕೈಗಳಿಗೆ ಕರೆಯಿರಬಾರದು, அசுத்தமாகக்கூடாது. ಅಶುದ್ಧವಾಗಿರಬಾರದು, உன் கைகள் அசிங்கம் இருக்கக்கூடாது. ನಿನ್ನ ಕೈಯ ಅಶ್ರಯ ಪದಾರ್ಥಗಳಿರಬಾರದು, உள்ள போகக்கூடாது. ನೀ ಕಲಿಯುವಂತರಾಗಿರಬಾರದು, கேவலெல்லாம் கை வைக்கக்கூடாது. ಎಲ್ಲದರಲ್ಲಿ ಕೈ ಇಡಬಾರದು. மிஞ்சின கர்மத்துல கை வைக்காது. ಓ ಹೆಚ್ಚಾದ ಪಾಪದ ಕರ್ಮಗಳಲ್ಲಿ ಕೈ ಇಡ, வேண்டாத கர்மத்துல கை வைக்காது. ಬೇಡವಾದ ಕರ್ಮಗಳಲ್ಲಿ ನೀ ಕೈ ಇಡಬೇಡ. கைகள் பரிசுத்தமாய்க்காது. ನಿನ್ನ ಕೈಗಳು ಪರಿಶುದ್ಧವಾಗಿ ನೋಡಿಕೋ. அப்படி வல்லமையுள்ள அபிஷேகம். ಕರ್ತನ ಶಕ್ತಿಯು ಅಭಿಷೇಕವು ನಿನ್ನ ಕರದಲ್ಲಿದೆ. கர்த்தருடைய கரம் முன்னோடு இருந்து 40 அடியாளர்களை கர்த்தருடைய ಕರ್ತನ ಕರವು ನಿನ್ನ ಕೈಯಲ್ಲಿ ಬಿದ್ದು ಅದ್ಭುತ ಸುತ್ತಕ್ಕೆ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. இந்த சர்ச்சில் கூட ஒரு பழக்கம் இருக்கு. ಇವಾಗಲೂ ನಮ್ಮ ಸಭೆಯಲ್ಲಿ ಒಂದು ಅಭ್ಯಾಸ ಇದೆ. Every communion service. ಒಂದು ಪ್ರತಿ ನಾವು ಒಂದು ಕರ್ತನ ಭೋಜನ ಆರಾಧನೆಯಲ್ಲಿ எங்க உடன்படிக்கையாளர் ராமன் வந்திருக்கிறார். ನನ್ನ ಒಂದು ಸಹಾಯಕ ಸೇವಕರು ನಮ್ಮ ಬಂದಿದ್ದಾರೆ. இந்த சர்ச்சில் ஐயா தானியேல் வந்திருக்கிறார். ನಮ್ಮ ಸಭೆಯ ಹಿರಿಯರು ಸಹ ಅವರು ಬಂದಿದ್ದಾರೆ. இங்க பலிபீடத்துல எண்ணெய் அவங்க வச்சு கொடுப்பாரு எல்லாரும். ಯಾಕಂದ್ರೆ ಬಲಿಪೀಠದ ಸಮೀಪದಲ್ಲಿ ಎಣ್ಣೆಯ ಕೊಂಪು ಎಣ್ಣೆ ಬಿಡ್ತೇವೆ. எல்லாருக்கும் ஒரு சொட்டு ஊற்றி கை படை சொல்லணும். ನಾನು ಒಂದೊಂದು ಎಣ್ಣೆಯ ಹನಿಗಳನ್ನು ಬಿಟ್ಟು ಕೈಯನ್ನು ಒಲಿಸಿಕೊಳ್ಳಿ. சாப்பிடும்போது கை கழுவணும். ಊಟ ಮಾಡುವ ಕೈ ತೊಳಿತೀವಿ. ராபோதனுக்கு வந்து ರಾಮೋಸನೆ ಬಂದಿದ್ಯಾ? எங்கெங்கே கை விட்டு வந்திருப்பீங்க. ಎಲ್ಲೆಲ್ಲೋ ಕೈ ಬಿಟ್ಟು ಬಂದಿರ್ತ್ಯಾ? என்னென்னமோ பண்ணி வந்திருப்பீங்க. ಏನೆಲ್ಲೋ ಮಾಡಿ ಬಂದಿರ್ತ್ಯಾ? இயேசு கிறிஸ்து ரத்தம் ಯೇಸುವಿನ சகல பாவ நீக்கி ಸಕಲ ಪಾಪವನ್ನು ತೊಳೆದು ನಿವಾರಿಸುತ್ತದೆ. ஃபெய்த் தான். ಇದೆಲ್ಲ ನಂಬಿಕೆ, ஒரு ஃபெய்த் தான். ಇದೆಲ್ಲ ನಂಬಿಕೆ. 100 பேர் இருக்கிறாங்க சபையில. 100 ಜನ ಇದ್ದಾರೆ ಸಭೆಯಲ್ಲಿ. அதுல 10 பேருக்காவது கிரியை செய்யும். ಇದು 10 ಜನಕ್ಕಾದ ಕ್ರಿಯೆ ಮಾಡುತ್ತದಲ್ಲವೇ? அதுல 10 பேருக்காவது தேவன் உதவி செய்கிறார். 10 ಜನಕ್ಕಾದ ದೇವರು 10 ಸಹಾಯಕರಾಗಿದ್ದಾನೆ. பேருக்கு ஜெபமாவது கேட்கப்படுது. 10 ಜನರ ಪ್ರಾರ್ಥನೆಯನ್ನು ಬಿಡುತ್ತದೆ. 100 எல்லாரும் பர்ஃபெக்ட் ஆயிட்டாங்க நம்ம சொல்ல முடியாது. 100% ಅವನು ಸರಿಯಾಗಿ அவருடைய ಮಾಡಬೇಕು. விசுவாசத்தை அனந்தமுட்டும். ಅವನ ಆ ಅಭಿಷೇಕದ ಒಂದು ನಂಬಿಕೆ ಹೆಚ್ಚುತ್ತದೆ. மார்க் ஒரு வசனம் இருக்கு. ಮಾತನಲ್ಲಿ ಒಂದು ವಾಕ್ಯವಿದೆ. வியாதிஸ்தர்களை எண்ணெய் பூசி சொஸ்தமாக்கினார். ನೋಡಿ, ರೋಗಿಗಳಿಗೆ ಎಣ್ಣೆಯನ್ನು ಹಚ್ಚಿ ನೀ ಪ್ರಾರ್ಥಿಸುವಾಗ ಸ್ವಸ್ಥತೆ ಹೊಂದುತ್ತಾರೆ. 3ாம் அதிகாரத்தில் சொல்லி. 3ನೇ ಅಧ್ಯಾಯ. ಶಿಷ್ಯர்கள் வியாதிஸ்தர்களை எண்ணெய் பூசி சொஸ்தமாக்கினார். ಶಿಷ್ಯರು ಎಣ್ಣೆ ಹಚ್ಚು ರೋಗಿಗಳನ್ನ ಸ್ವಸ್ಥ ಮಾಡಿದರು. ஊழியக்கார கையில சுத்தம் பண்ண சொல்லி கொடு. ಯಾಕಂದ್ರೆ ಸೇವಕರಾದಂತ ನಾವು ಅವರ ಕೈಗೆ ಶಕ್ತಿ ಹಾಕಿರುವುದಕ್ಕೆ ಹೇಳಿಕೊಡಬೇಕು. நீ முட்டை சப்பாத்தி சாப்பிட்டாலும் ஒரு கை கழுவு ஒரு தண்ணி கொடுப்பாங்க. ಯಾಕಂದ್ರೆ ಊಟ ಮಾಡೋದಕ್ಕೆ ಮುಂಚಿತವಾಗಿ ಕೈ ತೊಳೆಯುವುದಕ್ಕಾಗಿ ನೀರನ್ನು ಕೊಡ್ತಾರೆ. வீட்டுல இருந்து குளிச்சுட்டு தான் வந்துக்கிறோம். ನಾವೆಲ್ಲ ಸ್ನಾನ ಮಾಡಿ ಮನೆಯಿಂದ ಬಂದಿದ್ದೇವೆ. வேலை எதுவும் டச் ஆகல. ನಾವೇನು ಕೊಟ್ಟಿಲ್ಲ, ஆனாலும் கை கழுவணும். ಆದರೂ ಸಹ ಕೈ ತೊಳೆಯಬೇಕು. கை கொடுத்து குமார் மாஸ்டர் கை கொடுத்து போனாங்க. ಹಾಗೆ ನಾವು ಪೌರ್ಣಮಿ ಕೈ ಕೊಟ್ಟಿದ್ದೀವಿ. என் கையில இருந்து இதெல்லாம் போயிட்டு இருக்காங்க. ನನ್ನ ಕೈಗೆ ಯಾವ್ದು ಹೋಗ್ಬಿಟ್ಟಿರುತ್ತೆ. இல்ல அவர் கையில இருந்து இதெல்லாம் படுத்து
ಬಂದ್ಬಿಟ್ಟಿದೆ. ಹೌದಿಲ್ಲ, ನನಗೇನಾದ್ರು ಬಂದ್ಬಿಟ್ಟಿದೆ. ಕೈ ಕೈಬಿಡಿ, ಕೈ ತೊಳೆದು ಬಿಡ್ರಿ. ಆಮೇಲೆ ಆದ್ದರಿಂದಲೇ பழக்கம் சர்ச்சையில பிஃபோர் கம்யூனியன் நானே அது எதுக்காக சொல்ல அவங்க சுத்தம் பண்ண வச்சு தான் நான் ಭೋಜನ ಕೊಡ್ತೇನೆ. ನಾನು ಈ ರೀತಿಯಾಗಿ ದೇವರ ಹೆಸರಿಗೆ ಎಣ್ಣೆಯನ್ನು ಕೊಟ್ಟು ಕೈಗಳನ್ನು ಶುದ್ಧ ಮಾಡಿ ಭೋಜನ ಕೊಡುತ್ತೇನೆ. நிறைய பேர் என்னோட பர்சனலா சாட்சி ಆದ್ರೆ ಅನೇಕರು ವೈಯಕ್ತಿಕವಾಗಿ ನನಗೆ ಸಾಕ್ಷಿ ಹೇಳಿದ್ದಾರೆ. ಕರ್ತರೇ ಕಳುವಿನ ಕರ್ತರು ನನ್ನ ತೊಳೆದರೆ, ಸುತ್ತ ಮಾಡಿ, ನನ್ನ ಶುದ್ಧಿ ಮಾಡಿದ್ದಾರೆ, ವಿಶ್ವಾಸದ ಘನ ನನ್ನ ನಂಬಿಕೆಯನ್ನು ಘನಪಡಿಸಿದರು. ನಾನು ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ, ದೇವರೇ ನನ್ನದು ಪಾಪಿ, ನಾನು ನನ್ನ ಕೈಗಳು ರಕ್ತದ ಕರೆಯುಳ್ಳದಾಗಿದ್ದು ದೇವರೇ ಶುದ್ಧಿ ಮಾಡುವವನಾಗಿ, ಅದು ಶುಭ್ರವಾಗಿ ಮಾಡುವ ದೇವರು. ನನ್ನ ಕೈಗಳು ಶುದ್ಧಿ ಮಾಡು ದೇವರೇ, ನನ್ನ ತೊಳೆದು ಶುದ್ಧಿ ಮಾಡು. ಕೈ ಸುತ್ತ ಮಾಡು. ಯಾಕೆಂದ್ರೆ ಸೇವಕರಿಗೆ ಪ್ರಾಮುಖ್ಯವಾದ ಅಂಶ ಕೈ ವಸ್ತುವು ಶುದ್ಧವಾಗಿರಬೇಕು. ನಾವು ಕೈ ವಚ್ಚಿ ಜಪಿக்கிறோம், ನಾವು ಕೈಗೆ ಪ್ರಾರ್ಥಿಸಬೇಕು. ಆಮೆನ್ ಆಮೆನ್. ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ನಮ್ಮ ಅನುಭವ ಏನು ಬೇಕಾಗಿಲ್ಲ, ನಮಗೆಲ್ಲವೂ ಗೊತ್ತಿದೆ. ವಸ್ತ್ರದ ಬಿಡಿ, ಈ ವಾಕ್ಯದ ಪ್ರಕಾರ ಪರಾಕ್ರಮಶಾಲಿ, ಪರಾಕ್ರಮಶಾಲಿ ಅವನಿಗೆ ಅವನಿಗೆ ಯುದ್ಧ ಮಾಡಕ್ಕೆ ಬೇಕು. ಅವನು ಸರ್ವಾಯುಧವನ್ನು ಧರಿಸಿರಬೇಕು. ಸಮಾಧಾನ ತೋಡುಕೋನು, ಅವನು ಸಮಾಧಾನದಿಂದ ಹೋಗಬೇಕು. ಕೂಡ ಕರ್ತದಿರುತ್ತದೆ, ಅವನ ಸಂಗಡ ದೇವರಿರಬೇಕು. ಸಾತಾನ ಬಲವನೆ ಕಟ್ಟು ನಾವು ಬಲಿಷ್ಠನಾದ ಸೈತಾನನ್ನು ಕಟ್ಟುವಂತ ಬಲಿಷ್ಠನಾಗಿ ಅವನ ಕೈಗಳು ಸುತ್ತವಾಗಿ, ಅವನ ಕೈಗಳು ಶುದ್ಧವಾಗಿರಬೇಕು. ಕರ್ತರವನ್ನು ಕಟ್ಟುಬಿಡು, ಕರ್ತರವನ್ನು ಕಲಿಸಿಕೊಡುವಂತೆ ಜನಗಳ ಇಸ್ರಾಯೇಲ್ ಕಟ್ಟುಬಿಡು. ಅವಾಗ ತನ್ನ ಜನವಾದ ಇಸ್ರಾಯೇಲ್ ಯುದ್ಧ ಮಾಡುವುದನ್ನು ಕಲಿಸುತ್ತಾರೆ. ಅವನ ಕಟ್ಟುಬಿಡು, ಅವನು ಪ್ರಾರ್ಥನೆ ಕಟ್ಟಿಕೊಡ್ಬೇಕು, ವಿಶ್ವಾಸದ ಕಟ್ಟುಬಿಡು, ವಿಶ್ವಾಸವನ್ನು ಕಲಿಸಬೇಕು, ನಂಬಿಕೆ ಕಟ್ಟುಬಿಡು, ನಂಬಿಕೆ ಕಲಿಸಬೇಕು, ಯೇಸು ರಕ್ತದ ಕಟ್ಟುಬಿಡು, ಯೇಸು ರಕ್ತದಲ್ಲಿ ಕಲಿಸಬೇಕು, ಯೇಸು ನಾಮವನ್ನು ಯೇಸು ನಾಮದ ಏಕವನ್ನು ತಿಳಿಸಬೇಕು. ಯಾಕಂದ್ರೆ ಅವರೆಲ್ಲರ ಜನರಿಗೆ ಒಂದು ಫಲ ಉಂಟಾಗುತ್ತದೆ. ಸ್ಪಿರಿಚುವಲ್ ಗ್ರೋತ್ ವೇணும். ಅವರು ಪ್ರತಿ ದಿನವೂ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ. இந்த மாதிரி ஆளத்தான் செக் பண்ணி கண்டுபிடிச்சி தமிழமாய் சேர்த்து ಇಂಥ ವ್ಯಕ್ತಿಗಳನ್ನ ಕಂಡುಹಿಡಿದು ತಮ್ಮ ಬಳಿಗೆ ಸೇರಿಸಿಕೊಳ್ಳುವುದಾಗಿದೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲ ಸೇವಕರಿಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿರಿ, ನಾವು ಲೇಟ್ ಆಗಿ ಬಂದಿದ್ದಕ್ಕಾಗಿ. நாங்க அவங்க 8 மணிக்கு புறப்பட்டாலும் டிராஃபிக்ல ಯಾಕಂದ್ರೆ ನಾವು ಅಷ್ಟು ಬೇಗನೆ ಬಂದು ಟ್ರಾಫಿಕ್ ಅಧಿಕವಾಗಿದ್ದ ಕಾರಣ ತಡವಾಗಿ ನಾವು ಬಂದಿದ್ದೇವೆ. ಯಾಕಂದ್ರೆ ಫ್ಲೈಓವರ್ ಅಲ್ಲಿ ಯಾವುದೋ ಒಂದು ಟ್ರಕ್ ನಿಂತ್ಬಿಟ್ಟಿದೆ, ಯಾವ ಗಾಡಿ ಹೋಗಂಗಿಲ್ಲ ಬರೋಂಗಿಲ್ಲ. ಅದಕ್ಕೆ ಬಹಳ ಜನರು ತಡೆಗಳನ್ನು ಅಲ್ಲದೆ ಎಬ್ಬಿಸಿದ ನಾವು ತಡೆಗಳನ್ನ ಮೀರಿ ಇಲ್ಲಿ ಬರುವಂತೆ ದೇವರು ಕೃಪೆ ಮಾಡಿದ್ದಾರೆ. ಎಲ್ಲ ಕುರುಬರ ಐಕ್ಯತೆಗಾಗಿ ನನ್ನ ಮನಪೂರ್ವಕವಾದಂತಹ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇದೆಲ್ಲರೂ ಕರೆತಕ್ಕಂಥ ಎಲ್ಲ ನಮ್ಮ ಸಮಪಾಲಕರು, ನಮ್ಮ ವಂದನೆಗಳು. ಬಂದಂತ ನಾಯಕರಿಗೂ ನನ್ನ ವಂದನೆಗಳು, ಕರ್ತನಿಂದ ಆಮೆನ್. ಹಲ್ಲೆಲೂಯಾ. ಒಂದು ಒಳ್ಳೆಯ ಸಂದೇಶವನ್ನು ಕೇಳುವಂತ ದೇವರು ಸಹಾಯ ಮಾಡಿ. ಆಮೇಲೆ ದೇವರ ವಾಕ್ಯ ಎಂಬಂಥದ್ದು ನಮ್ಮ ಆತ್ಮಕ್ಕೆ ಬಲ ತರುವಂಥದ್ದಾಗಿರ್ತದೆ. ಸೊ ದಿನಗಳಲ್ಲಿ ನಮ್ಮನ್ನು ಬಲಪಡಿಸಿ ಅದು ನಮ್ಮನ್ನು ಇನ್ನೂ ಸ್ವಲ್ಪ ಅವರ ವಾಕ್ಯಗಳನ್ನು ಕೇಳುವಾಗ ನಮ್ಮ ಸೇವೆಗಳಲ್ಲಿ ಇನ್ನೂ ಆಸಕ್ತರಾಗಿ ಓಡಲಿಕ್ಕೆ ಅದು ಬಲವಾಗಿರ್ತದೆ. ಆಮೇಲೆ ಆಮೇಲೆ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಾಕ್ರಮಿಯಾದಂತಹ ದೇವರು, ಆಮೇಲೆ ಪರಾಕ್ರಮಶಾಲಿಗಳಾಗಿ ದೇವರು ನಮ್ಮನ್ನು ಆದುಕೊಂಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೆ ಬಲಶಾಲಿಗಳಾಗಿರಬೇಕು. 2 ಕಾರ್ಯಗಳನ್ನ ಕುರಿತು ದೇವರು ಇವತ್ತು ನಮ್ಮ ಸಂಘ ಮಾತನಾಡಿದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ನಾವು ಮುಗಿಸ್ತೇವೆ. ಸ್ವಲ್ಪ ಮುದ್ದೆ ಮಾಡ್ತಾ ಇದ್ದಾರೆ, ಅದರೊಂದಿಗೆ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಮುದ್ದೆಯೊಂದಿಗೆ ಮುದ್ದೆಲ್ಲ ರೆಡಿ ಇದೆ. ಅದಕ್ಕಾಗಿ ಸ್ವಲ್ಪ ಇಲ್ಲಂದ್ರೆ ನಾವು 1:30ಗೆ ಮುಗಿಸ್ಬಿಡ್ಬೇಕಂತ ನಾನು ವಿಷಯ ಹೇಳ್ಬಿಟ್ಟಿದ್ದೆ. ಯಾಕಂದ್ರೆ ಎಲ್ಲ ಮಾಸ್ಟರ್ ಸರಿ ಹೋಗಿ ಮತ್ತೊಂದು ಸರಿ ನೀವು ಬಂದಿರುವಂತ ಎಲ್ಲ ನನ್ನ ಸೇವಕರಿಗೆ ನಾನು ಹೃದಯದ ಆಳದಿಂದ ನಾನು ವಂದಿಸ್ತೇನೆ. ಯಾಕಂದ್ರೆ ನಿಜವಾಗ್ಲೂ ಎಲ್ಲರೂ ನಮ್ಮ ಕರೆಯುವಿಕೆ ನೀವು ಆಹ್ವಾನಿಸಿ ಬಂದಿರೋದು ಬಹಳ ಸಂತೋಷ. ನಮಗೂ ಒಂದು ಧೈರ್ಯ. ಇವತ್ತು ನೀವೆಲ್ಲ ಬಂದು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಬೇಕಾಗಿ. ಅದು ಮಾತ್ರ ಅಲ್ಲ, ನಮ್ಮ ಅಯ್ಯ ಜೊತೆಯಲ್ಲಿ ಬಂದಿರೋ ಎಲ್ಲರಿಗೂ ನಾನು ಹೃದಯದ ಆಳದಿಂದ ನಾನು ಹೇಳ್ತೀನಿ. ಯಾಕಂದ್ರೆ ಒಬ್ಬೊಬ್ರು ನಾನು ಕೆಲವರಿಗೆ ಹೆಸರು ಗೊತ್ತಿರೋದಿಲ್ಲ. ಅದರಿಂದ ಹೃದಯದ ಆಳದಿಂದ ನಿಮ್ಮನ್ನು ಕೂಡ ನಾನು ವಂದಿಸ್ತೇನೆ.
ಅದು ಮಾತ್ರ ನಮ್ಮ ಜೊತೆಗೆ ಬಂದಿರುವಂಥ ಫಿಲಿಪಯ್ಯ, ಇಳೆಯರಾಜ ಪಾಸ್ಟರ್, ಮತ್ತೆ ನಲ್ಮನದಲ್ಲಿ ಪಾಸ್ಟರ್ ಪೀಟರ್ ಪಾಸ್ಟರ್, ಮುರಾರಿ ಪಾಸ್ಟರ್, ಎಲೆಕ್ಟ್ರಾನಿಕ್ಸ್ ಇಂದ ಪಾಸ್ಟರ್ ಪ್ರಶಾಂತ್, ದೇವಕುಮಾರ್ ಪಾಸ್ಟರ್, ಡೇವಿಡ್ ಅಯ್ಯ, ಎಲ್ಲರೂ ಆರೋನ್ ಪಾಸ್ಟರ್ ಕಬಲಾಪುರದಿಂದ, ಆಂಡ್ರೂ ಪಾಸ್ಟರ್, ಎಲ್ಲರೂ ಬಂದಿರೋದು ಬಹಳ ಸಂತೋಷ. ಹಲ್ಲೆಲೂಯಾ. ಇದು 2 ತಿಂಗಳು ಸರಿ ನಡೆಸೋಣ ಅಂತಿದ್ದೀವಿ. ನೀವೆಲ್ಲರೂ ಸಹಕಾರ ಮಾಡಿದ್ರೆ ಖಂಡಿತವಾಗಿ ಇದು ನಡೀತದೆ. ಹಲ್ಲೆಲೂಯಾ. ನಾವು ಎಲ್ಲ ಒಟ್ಟಾಗಿ ಸೇರಿ, ಇದು ಮೇನ್ ಉದ್ದೇಶನೇ, ಪುನಃ ಹೇಳ್ತೀನಿ, ಪ್ರಾರ್ಥನೆ. ಆರಾಧನೆಗಳು ಸ್ವಲ್ಪ ಕಮ್ಮಿ ಇರ್ತದೆ, ವಾಕ್ಯಗಳು ಒಂದು ಲಿಮಿಟ್ ಇರ್ತದೆ, ಆದ್ರೆ ಮೇನ್ ಟಾರ್ಗೆಟ್ ಏನಂದ್ರೆ ಪ್ರಾರ್ಥನೆ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಎಸ್ಐ ಗ್ರಂಥಗಳಲ್ಲಿ ಹೇಳಿದ ವಾಕ್ಯವೇ ಪುನಃ ನಾನು ನೆನಪು ಮಾಡುತ್ತೇನೆ. ಒಬ್ಬನಾದ್ರೂ ಇಲ್ಲದೆ ಉದ್ಧಾರಕರವಾದ ಪುರುಷನು. ನಮ್ಮ ಇಷ್ಟಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಇಷ್ಟ ಪ್ರಕಾರ ಪ್ರೇರಣೆ ಮಾಡ್ತಾರೆ. ದೇವರ ಚಿತ್ತದಂತೆ ಪ್ರಾರ್ಥನೆ ಮಾಡೋರು ಯಾರು? ದೇವರು ಅವರನ್ನೇ ಇವತ್ತು ಸೇವಕರಾಗಿ ಹುಡುಕ್ತಾ ಇರ್ತಾರೆ. ನಮ್ಮ ಆಸೆಗಳಿಗಾಗಿ, ಆಕಾಂಕ್ಷೆಗಳಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರ ಚಿತ್ತದಂತೆ ಮಾಡುವ, ಪ್ರಾರ್ಥನೆ ಮಾಡುವ ಪುರುಷರನ್ನು ದೇವರು ಹುಡುಕ್ತಾ ಇದ್ದಾರೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಅವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಅದರ ಪ್ರಾರ್ಥನೆ ಮಾಡಿದರು. ಆತರ ಒಂದು ಪ್ರಾರ್ಥನೆ ಒಂದು ಕೂಟವಾಗಿ ಬೆಳೀಲಿ. ಇದಕ್ಕಾಗಿ ಸಹಾಯ ಮಾಡಿದಂತಹ ನಮ್ಮ ಫ್ರೆಂಡ್ಸ್ ಕೆಲವರೆಲ್ಲ ಇದ್ದಾರೆ. ಹೆಸರು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲರಿಗೂ ಹೃದಯದ ಆಳದಿಂದ ನಾನು ವಂದಿಸ್ತೇನೆ. ಯಾರಾದ್ರೂ ಒಂದು ವೇಳೆ ಹೆಸರು ಹೇಳಿದ್ರೆ ದಯವಿಟ್ಟು ಯಾರು ತಪ್ಪ ತಿಳ್ಕೊಂಬೇಡ್ರಿ. ನನ್ನ ಅದೊಂದು ಪ್ರಾಣ ಮರ್ತು ಬಿಡ್ತೀನಿ. ಅದನ್ನ ದಯವಿಟ್ಟು ಯಾರು ತಪ್ಪ ತಿಳ್ಕೊಂಬೇಡ್ರಿ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮಧ್ಯದಲ್ಲಿ ಪಾಸ್ಟರ್ ಪ್ರಶಾಂತ್ ಅವರು ಬಂದು ಆ ಕಡೆ ಪ್ರಾರ್ಥನೆ ಮಾಡಬೇಕಂತ ನಾನು ಕೇಳಿಕೊಡ್ತಾ ಇದ್ದೀನಿ. Thank you, Jesus. Thank you, Lord. Thank you, Jesus. Hallelujah. We praise you, Lord. Praise you, Jesus. Hallelujah. Hallelujah. ಸ್ತೋತ್ರ, ಸ್ತೋತ್ರ ರಾಜ. ನಮ್ಮ ರಕ್ಷಕ ಒಡೆಯನಾದಂತಹ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮ ಕೃಪಾಸನದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಇದುವರೆಗೂ ಬೆಳಗ್ಗೆಯಿಂದ ಈ ಮಧ್ಯಾಹ್ನದವರೆಗೂ ಕರ್ತೇಸಪ್ಪ, ನಾವು ನಿಮ್ಮ ಕೃಪೆಯಲ್ಲಿ ನಾವು ನಡೆಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ಹಾಡಿದಂಥ ಹಾಡುಗಳು, ಮಾಡಿದಂತಹ ಪ್ರಾರ್ಥನೆ, ವಿಜ್ಞಾಪನೆಗಳು, ಕೇಳಿದಂತಹ ಸತ್ಯವೇದ ವಾಕ್ಯ ಎಲ್ಲವನ್ನ ಕೂಡ ಆವರ್ತಿ ನಿಮ್ಮ ಸಮ್ಮುಖದಲ್ಲಿ ಕೊಂಡು ಬರ್ತಾ ಇದ್ದೇವೆ ಕರ್ತನೆ. ಯೇಸುವೇ, ಇದುವರೆಗೂ ನಮ್ಮ ಜೊತೆ ನೀವು ಮಾತನಾಡ್ತೀರಾಗ ಯಾವ ಉದ್ದೇಶದಿಂದ ಕರ್ತೇಸಪ್ಪ ಈ ಒಂದು ಪಾಸ್ಟರ್ ಫೆಲೋಶಿಪ್, ಈ ಒಂದು ಸೇವೆ ಪ್ರಾರಂಭ ಮಾಡಿದ್ರೆ ಕರ್ತೇಸಪ್ಪ, ವಿಶೇಷವಾಗಿ ಹರಿಯ ಸ್ತೋತ್ರ ರಾಮದಾಸ್ ಮಾಸ್ಟರ್ ಅವರ ಮುಖಾಂತರ ಪ್ರಾರಂಭವಾದಂತಹ ಈ ಒಂದು ಸೇವೆ ಕರ್ತೇಸಪ್ಪ ಮುಂದೆ ಕೂಡ ನಡೆಯಲಿ ರಾಜ್ಯ. ಯೇಸುವೇ, ಕೇಳಿದ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಮ್ಮನ್ನ ಬಲಶಾಲಿಗಳನ್ನಾಗಿ, ಪರಾಕ್ರಮಶಾಲಿಗಳನ್ನಾಗಿ ನಿಮ್ಮನ್ನು ನೀವು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ವಾಕ್ಯವನ್ನು ಕೊಟ್ಟಂತಹ ಸೇವಕರನ್ನ ಇನ್ನು ಅನೇಕ ವಿಧದಲ್ಲಿ ಅನೇಕ ಜನರಿಗೆ, ಅನೇಕ ಸೇವಕರಿಗೆ ಪ್ರಯೋಜನದಾಗಿ ಮಾಡಲ್ಪಡಲು ರಾಜ. ಎಲ್ಲ ಕಾರ್ಯಗಳ ನಿಮ್ಮ ಸಮ್ಮುಖದಲ್ಲಿ ಕೊಂಡು ಬರ್ತಾ ಇದ್ದೇವೆ ರಾಜ. ನಿಮ್ಮ ಚಿತ್ತವನ್ನೇ ನೆರವೇರಿ, ನಿಮ್ಮ ನಾಮವನ್ನೇ ಮಹಿಮೆ ಹೊಂದಲಿ ರಾಜ. ಸಕಲ ಸ್ತುತಿ, ಸ್ತೋತ್ರ, ಘನಘಾತ, ಮಹಿಮೆ, ಮಹತ್ವಗಳು, ಮಾನ ಪ್ರಭಾವಗಳು ಎಲ್ಲವನ್ನ ಒಬ್ಬರಿಗೆ ಸಮರ್ಪಿಸ್ತಾ ಇದ್ದೇವೆ ರಾಜ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಮೆನ್. ನನ್ನ ಮಗನೇ, ಇದೊಂದು ಕುಂದಾಡು, ನನ್ನ ಸಣ್ಣ ಮನೆಯ ಪ್ರಾರ್ಥನೆ ಕೀರ್ತಿಸಿ, ನನ್ನ ಮಗನೇ ಕೊಂಡಾಡು, ಆತನ ಉಪಕಾರವನ್ನು ಉದಾಹರಣೆ ಬರೆದಿದೆ. ಮನೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ ಸದಾ ಕಾಲವೂ ಈ ಕೂಡಿ ಬಂದಿರುವಂತಹ ಸೇವಕರು, ನಮ್ಮ ಕುಟುಂಬದೊಟ್ಟಿಗೆ, ನಮ್ಮ ಸೇವಕರೊಟ್ಟಿಗೆ ನಿರಂತರವಾಗಿ ಸದಾ ಕಾಲವು ನೆಲೆಗೊಳ್ಳಿರಲಿ. ಆಮೆನ್. Praise God. Hallelujah. 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 Okay. ನಿಮಗಾಗಿ